ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿಯೇ ಕೆಲವು ಯಾವ ರೀತಿಯಾದ ವಸ್ತುಗಳಿರುತ್ತವೆ ಅಂದರೆ ಇವು ನಿಮ್ಮ ಜೀವನದಲ್ಲಿ ಸಿರಿ ಸಂಪತ್ತು, ಸುಖ ಸಮೃದ್ಧಿಯನ್ನು ಹೆಚ್ಚಿಗೆ ಮಾಡುವಂಥ ಕಾರ್ಯವನ್ನು ಮಾಡುತ್ತವೆ. ಆದರೆ ಇವುಗಳ ಬಗ್ಗೆ ನಿಮಗೆ ಗೊತ್ತೇ ಇರೋದಿಲ್ಲ. ಈ ಒಂದು ಕಾರಣದಿಂದಾಗಿ ಈ ವಸ್ತುಗಳ ಲಾಭ ಸಿಗ್ತಾ ಇರೋದಿಲ್ಲ. ಆದರೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ಪ್ರಯೋಗವನ್ನು ತಿಳಿಸ್ಕೊಡ್ತೀನಿ. ಒಂದು ವೇಳೆ ಇದನ್ನು ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ಓಡಿ ಹೋಗುತ್ತವೆ. ಜೊತೆಗೆ ಮನೆಯಲ್ಲಿ ಧನ ಸಂಪತ್ತು ಪೂರ್ಣ ರೂಪದಲ್ಲಿ ಆಕರ್ಷಣೆಯಾಗಲು ಶುರುವಾಗುತ್ತದೆ. ಒಂದು ಮಾಹಿತಿಯ ಅನುಸಾರವಾಗಿ ಧನ ಸಂಪತ್ತಿಗೆ ಒಂದು ಅಲ್ಲ, ಬದಲಿಗೆ ದಶ ದಿಕ್ಕುಗಳು ಇವೆ. ಯಾವ ವ್ಯಕ್ತಿಯ ಜೀವನದಲ್ಲಿ ಈ ದಶ ದಿಕ್ಕುಗಳು ತೆರೆದುಕೊಂಡಿರುತ್ತವೆಯೋ ಅಂಥ ವ್ಯಕ್ತಿಗಳಂತೂ ತುಂಬ ಶ್ರೀಮಂತರಾಗಿರ್ತಾರೆ. ಒಂದು ವೇಳೆ ವ್ಯಕ್ತಿಯ ಜೀವನದಲ್ಲಿ ಒಂದು ದಿಕ್ಕು ಕೂಡ ಇಲ್ಲ ಅಂದರೆ ಅಂಥ ವ್ಯಕ್ತಿ ಸಾಲ ಎಂಬ ನೀರಿನಲ್ಲಿ ಮುಳುಗಿರ್ತಾರೆ. ಇವರಿಗೆ ಭೌತಿಕ ವಸ್ತುಗಳ ಲಾಭ ಕೂಡ ಸಿಗೋದಿಲ್ಲ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಮನೆಯಲ್ಲಿರುವಂಥ ಕೆಲವು ವಸ್ತುಗಳನ್ನು ಬಳಸ್ಕೊಂಡು ಮತ್ತು ಕೆಲವು ವಿಶೇಷವಾದ ವಸ್ತುಗಳನ್ನು ಮುಚ್ಚಿ ಇಟ್ಟು ತುಂಬ ಸರಳವಾಗಿ ಹಣವನ್ನು ಯಾವ ರೀತಿ ಆಕರ್ಷಣೆ ಮಾಡ್ಬೋದಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಕಾರಾತ್ಮಕ ಶಕ್ತಿಗಳಿಂದಲೂ ನೀವು ಮುಕ್ತಿಯನ್ನು ಹೊಂದುವಿರಿ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡೋದನ್ನು ಮರೆಯದಿರಿ. ಹಾಗೆ ಭಕ್ತಿಯಿಂದ ಎಲ್ಲರೂ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆಯಿರಿ. ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ಈ ಕ್ರಿಯೆಯನ್ನು ನೀವು ಹೋಳಿ ಹುಣ್ಣಿಮೆಯ ದಿನವೇ ಮಾಡಬೇಕಾಗುತ್ತದೆ. ತಂತ್ರಮಂತ್ರ ಕ್ರಿಯೆಗಳನ್ನು ಮಾಡಲು ಈ ದಿನ ತುಂಬಾ ವಿಶೇಷವಾಗಿರುತ್ತದೆ. ಹಾಗಾಗಿ ಈ ಕ್ರಿಯೆಯನ್ನು ನೀವು ಹೋಳಿ ಹುಣ್ಣಿಮೆಯ ದಿನ ಮಾಡಬೇಕು. ಮನೆಯ ಮುಖ್ಯ ದ್ವಾರದ ಮೇಲಿರುವಂಥ ಸ್ಥಾನವನ್ನು ಕುಲದೇವರು, ಕುಲದೇವಿಯಾಗಲಿ ಹಾಗೂ ಪೂರ್ವಜರ ಸ್ಥಾನ ಅಂತ ತಿಳಿಯಲಾಗಿದೆ. ಇಲ್ಲಿ ತುಂಬ ಜನರ ಮನೆಯಲ್ಲಿ ನಮಗೆ ಏನು ನೋಡಲು ಸಿಗುತ್ತದೆ ಅಂದರೆ ಎತ್ತರದ ಮುಖ್ಯ ದ್ವಾರ ಇದ್ದಾಗ ಮೇಲಿನ ಸ್ಥಾನ ಇವರಿಗೆ ನಿಲುಕದ ಕಾರಣಲ್ಲೂ ಗಲೀಜಾಗಿರುತ್ತೆ. ಇವರು ಸ್ವಚ್ಛವಾಗಿಟ್ಟಿರೋದಿಲ್ಲ. ಈ ಒಂದು ಕಾರಣದಿಂದಾಗಿ ಕುಲದೇವರಾಗಲಿ, ಪೂರ್ವಜರಾಗಲಿ, ಪಿತೃದೇವರಾಗಲಿ ತುಂಬ ದುರ್ಬಲರಾಗಿರ್ತಾರೆ. ಆನಂತರ ಅಲ್ಲಿ ನಕಾರಾತ್ಮಕ ಶಕ್ತಿಗಳ ವಾಸ ಕೂಡ ಆಗಿರುತ್ತೆ. ಹಾಗಾಗಿ ಪ್ರತಿದಿನ ಮನೆಯಲ್ಲಿ ಜಗಳ, ವಾದ ವಿವಾದ ಆಗುತ್ತಲೇ ಇರುತ್ತವೆ. ಮನೆಯ ಜನರೆಲ್ಲ ಒಬ್ಬರಿಗೊಬ್ಬರು ಜಗಳವಾಡಿ ಶತ್ರುಗಳ ರೀತಿ ವರ್ತನೆ ಮಾಡ್ತಾ ಇರ್ತಾರೆ. ಯಾಕಂದರೆ ಯಾರ ಮನೆಯಲ್ಲಿ ಕುಲದೇವರಾಗಲಿ, ಪೂರ್ವಜರ ವಾಸ ಇರೋದಿಲ್ವೋ ಅಂಥ ಮನೆಯಲ್ಲಿ ಎಲ್ಲರೂ ಶತ್ರುಗಳ ರೀತಿ ವ್ಯವಹಾರ ಮಾಡ್ತಾ ಇರ್ತಾರೆ. ಯಾವ ಮನೆಯಲ್ಲಿ ಭೂತ ಪ್ರೇತ ನಕಾರಾತ್ಮಕ ಶಕ್ತಿಗಳ ವಾಸ ಇರುತ್ತದೆಯೋ ಅಂಥ ಮನೆಯಲ್ಲಿ ಮಾತ್ರ ಇಂಥ ವಿಷಯಗಳು ನಡೆಯುತ್ತವೆ. ದೇವಾಲಯವು ಈಶ್ವರನ ಸ್ಥಾನ ಕೂಡ ಆಗಿರುತ್ತದೆ. ಒಂದು ವೇಳೆ ಆ ಸ್ಥಳದಲ್ಲಿ ಹೆಚ್ಚಾಗಿ ಗಲೀಜುಗಳು ಆದರೂ ಕೂಡ ಅಲ್ಲಿಯೂ ಕೂಡ ಭೂತ ಪ್ರೇತಗಳು ತಮ್ಮ ಸ್ಥಾನವನ್ನು ಮಾಡುತ್ತವೆ. ಯಾಕಂದರೆ ಅಂಥ ಸ್ಥಾನದಲ್ಲಿ ಒಳ್ಳೆಯ ಶಕ್ತಿಗಳಿಗೆ ವಾಸ ಮಾಡಲು ಕೂಡ ಆಗೋದಿಲ್ಲ. ತುಂಬ ಜನರ ಮನೆಯಲ್ಲಿ ಇದೇ ಒಂದು ಸಮಸ್ಯೆ ಕೂಡ ಆಗಿರುತ್ತದೆ. ಅವರ ಮನೆಯಲ್ಲಿ ತಂತ್ರ ಮಂತ್ರದಂಥ ಕ್ರಿಯೆಗಳು, ಪ್ರಯೋಗಗಳು ನಡೆದಿರುತ್ತವೆ. ಈ ಒಂದು ಕಾರಣದಿಂದಾಗಿ ಜೀವನದಲ್ಲಿ ಹೆಚ್ಚಿನ ನಷ್ಟಗಳನ್ನು ಅವರು ಕಾಣ್ತಾರೆ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನೀವು ಮಾಡಬೇಕಾಗಿರುವಂಥ ಕೆಲಸ ಏನಿದೆ ಅಂದರೆ ಇಲ್ಲಿ ಮೊದಲಿಗೆ ಬೇವಿನ ಗಿಡದ ಬೀಜಗಳನ್ನು ನೀವು ತರಬೇಕು. ಅಂದರೆ ಸುಮಾರು 51 ಬೀಜಗಳನ್ನು ಟೋಟಲ್ ಆಗಿ ತರಬೇಕು. ಇವುಗಳನ್ನು ನಿಮ್ಮ ಮುಖ್ಯ ದ್ವಾರದ ಮೇಲೆ, ಅಂದರೆ ಎಲ್ಲಿ ನಿಮ್ಮ ಕೈಗಳು ನಿಲುಕುತ್ತಿರುವುದಿಲ್ಲವೋ ಅಲ್ಲಿ ಇವುಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ನೇತು ಹಾಕಬೇಕು. ನಂತರ ನೀವು ಆ ಸ್ಥಾನವನ್ನು ಸ್ವಚ್ಛಗೊಳಿಸುವ ಅವಶ್ಯಕತೆ ಬರೋದಿಲ್ಲ. ಯಾಕಂದರೆ ಪ್ರತಿದಿನ ಆ ಸ್ಥಾನವನ್ನು ಪ್ರತಿಯೊಬ್ಬರಿಗೂ ಸ್ವಚ್ಛ ಮಾಡಲು ಸಾಧ್ಯವಾಗ್ತಾ ಇರೋದಿಲ್ಲ. ಒಂದು ವೇಳೆ ಆ ಸ್ಥಾನದಲ್ಲಿ ನಕಾರಾತ್ಮಕ ಶಕ್ತಿಗಳೇನಾದರೂ ವಾಸ ಮಾಡ್ತಾ ಇದ್ದರೆ ಅಲ್ಲಿಂದ ಅವು ಓಡಿ ಹೋಗುತ್ತವೆ. ಬೇವಿನಲ್ಲಂತೂ ಒಂದು ಅದ್ಭುತ ಪ್ರಕಾರದ ಶಕ್ತಿ ಇರುತ್ತದೆ. ಇದು ಎಲ್ಲ ಪ್ರಕಾರದ ಕೆಟ್ಟ ಶಕ್ತಿಗಳನ್ನು ನಾಶ ಮಾಡುತ್ತದೆ. ನೀವು ಸಹ ಹಲವಾರು ಜನರು ಈ ರೀತಿ ಮಾಡೋದನ್ನು ನೋಡಿರ್ತೀರ. ಬೇವಿನ ಕಡ್ಡಿಗಳಿಂದ ಕಸಗುಡಿಸುತ್ತಾರೆ. ಯಾರ ಮೈಯಲ್ಲೆಲ್ಲ ಭೂತ ಪ್ರೇತಗಳು ಸೇರಿಕೊಂಡಿರುತ್ತವೆಯೋ, ಯಾರ ಮೇಲೆ ಮಾಟ ಮಂತ್ರ ತಂತ್ರದಂಥ ಕ್ರಿಯೆಗಳನ್ನು ನಡೆಸಿರ್ತಾರೋ ಅವುಗಳನ್ನು ಬೇವಿನ ಕಡ್ಡಿಯ ಮೂಲಕ ನಾಶ ಮಾಡ್ತಾರೆ. ಇದರಿಂದ ತಕ್ಷಣವೇ ಅವರಿಗೆ ಪರಿಹಾರ ಕೂಡ ಸಿಗುತ್ತದೆ. ಮನೆಯಲ್ಲಿರುವಂಥ ಕಬೋರ್ಡನ್ನು ತಾಯಿ ಲಕ್ಷ್ಮೀದೇವಿಯ ಸ್ಥಾನ ಅಂತ ತಿಳಿಯಲಾಗಿದೆ. ಈ ಬೀರುವಿನ ಮೇಲೆ ಇರುವಂಥ ಸ್ಥಾನವು ಕುಬೇರರ ಸ್ಥಾನ ಆಗಿದೆ. ಹಲವಾರು ಜನ ಆ ಸ್ಥಾನದಲ್ಲಿ ತಮ್ಮ ಸೂಟ್ ಕೇಸ್ಗಳನ್ನು, ಬಟ್ಟೆಗಳನ್ನು, ಕೆಲವರಂತೂ ಬಾಕ್ಸ್, ಕಸದಂಥ ವಸ್ತುಗಳನ್ನು ಕೂಡಿ ಹಾಕಿ ಇಟ್ಟಿರ್ತಾರೆ. ಅಲ್ಲಿ ತುಂಬ ಧೂಳು ಕೂಡ ಬಿದ್ದಿರತ್ತೆ. ಇಲ್ಲಿ ತಿಜೋರಿ ಅಥವಾ ಬೀರುವಿನ ಮೇಲಿರುವಂಥ ಸ್ಥಾನವನ್ನು ಪೂರ್ತಿಯಾಗಿ ಗಲೀಜು ಮಾಡಿ ಇಟ್ಟಿರ್ತಾರೆ. ಏನನ್ನಾದರೂ ಅದರ ಮೇಲೆ ಖಂಡಿತವಾಗಿ ಇಟ್ಟಿರ್ತಾರೆ.
ಸ್ನೇಹಿತರೆ, ನೀವೇನಾದರೂ ಈ ರೀತಿ ತಪ್ಪು ಕೆಲಸ ಮಾಡ್ತಾ ಇದ್ದರೆ ಅದನ್ನು ಈಗಲೇ ನಿಲ್ಲಿಸಿರಿ. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಸಂಚಾರವೂ ಕೂಡ ಆಗುತ್ತಲೇ ಇರುತ್ತದೆ. ಮನೆಯಲ್ಲಿ ಧನ ಸಂಪತ್ತಿನ ಆಕರ್ಷಣೆ ಆಗುವುದೇ ಇಲ್ಲ. ಒಂದು ವೇಳೆ ನೀವು ಕೂಡ ಈ ರೀತಿಯಾದ ತಪ್ಪನ್ನು ಮಾಡ್ತಾ ಇದ್ದರೆ ಮನೆಯ ಸದಸ್ಯರಂತೂ ಸಾಲ ಎಂಬ ಸಮಸ್ಯೆಯಲ್ಲಿ ಮುಳುಗುತ್ತಿರುತ್ತಾರೆ. ತುಂಬ ಹಗುರವಾಗಿ ನಿಧಾನವಾಗಿ ಅವರ ಕಾರ್ಯಗಳು ನಡೆಯುತ್ತಿರುತ್ತವೆ. ಈ ಒಂದು ಕಾರಣದಿಂದಾಗಿ ಅವರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಹುಟ್ಟಿರುತ್ತವೆ. ಇಲ್ಲಿ ನೀವು ಹಣ ಇಡುವಂಥ ಕಬೋರ್ಡ್ ಮೇಲೆ ಅಂದರೆ ಬೀರುವಿನ ಮೇಲೂ ಕೂಡ ಬೇವಿನ ಗಿಡದ ಬೀಜದ ಗಂಟನ್ನೇ ಇಡಬೇಕಾಗುತ್ತದೆ. ಮೊದಲಿಗೆ ನೀವು 51 ಸಂಖ್ಯೆಯಲ್ಲಿ ಬೇವಿನ ಕಾಳುಗಳನ್ನು ತೆಗೆದುಕೊಂಡು ಬರಬೇಕು. ನಂತರ ಇದನ್ನು ಹಣ ಇಡುವಂಥ ಕಬೋರ್ಡ್ ಅಥವಾ ಬೀರುವಿನ ಮೇಲೆ ಇದನ್ನು ಇಡಬೇಕು. ಒಂದು ವೇಳೆ ಈ ಕಾರ್ಯವನ್ನು ಮಾಡಿದ್ರೆ ಬೀರುವಿನ ಮೇಲಿರುವಂಥ ನಕಾರಾತ್ಮಕ ಶಕ್ತಿಗಳ ನೆರಳು ಕೂಡ ನಾಶ ಆಗಿಬಿಡುತ್ತದೆ. ಹೇಗೆ ನೀವು ನಕಾರಾತ್ಮಕ ಶಕ್ತಿಗಳ ಮೇಲೆ ನಿಮ್ಮ ವಿಜಯವನ್ನು ಸಾಧಿಸುವಿರೋ ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ಆಗಲು ಶುರುವಾಗುತ್ತದೆ. ಯಾವಾಗ ವ್ಯಕ್ತಿಯ ಜೀವನದಲ್ಲಿ ಯಾವುದಾದ್ರೂ ಪ್ರಕಾರದ ದುಃಖಗಳು ಬರುತ್ತವೆಯೋ, ಇಲ್ಲಿ ಯಾವುದೇ ಪ್ರಕಾರದ ಸಮಸ್ಯೆ ತೊಂದರೆಗಳು ಬರಲಿ, ಅವೆಲ್ಲ ಕೇವಲ ನಕಾರಾತ್ಮಕ ಶಕ್ತಿಗಳ ಕಾರಣದಿಂದಲೇ ಬರುತ್ತವೆ. ಯಾಕಂದರೆ ಈ ನಕಾರಾತ್ಮಕ ಶಕ್ತಿಗಳೇ ವ್ಯಕ್ತಿಗೆ ತೊಂದರೆ ಕೊಡಲು ಶುರು ಮಾಡಿರುತ್ತವೆ. ಈ ನಕಾರಾತ್ಮಕ ಶಕ್ತಿಗಳ ಆಹಾರವೆಂದರೆ ಮನುಷ್ಯನ ದುಃಖಗಳೇ ಆಗಿರುತ್ತವೆ. ಯಾವಾಗ ಅವು ನಿಮಗೆ ದುಃಖವನ್ನು ಕಷ್ಟವನ್ನು ಕೊಡುತ್ತವೆಯೋ ನಂತರ ಅವು ನಿಮಗೆ ಬಂದಿರುವಂಥ ದುಃಖವನ್ನು ಸೇವಿಸುತ್ತವೆ. ಇದೇ ರೀತಿಯಾಗಿ ಯಾವ ಅದೃಶ್ಯ ಶಕ್ತಿಗಳು ಅಂದರೆ ಸಕಾರಾತ್ಮಕ ಒಳ್ಳೆಯ ಶಕ್ತಿಗಳು ಅವುಗಳ ಆಹಾರ ಸುಖ ಶಾಂತಿ ನೆಮ್ಮದಿ ಇರುತ್ತದೆ. ಈ ಒಂದು ಕಾರಣದಿಂದಾಗಿ ಅವು ನಿಮ್ಮನ್ನು ಯಾವತ್ತಿಗೂ ಸುಖವಾಗಿ ಸಂತೋಷದಿಂದ ಖುಷಿಯಾಗಿ ಇರುವುದನ್ನು ನೋಡಲು ಇಷ್ಟಪಡುತ್ತವೆ. ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಅವು ಅದನ್ನೇ ಸೇವಿಸುತ್ತವೆ. ಇದೇ ಒಂದು ಕಾರಣದಿಂದಾಗಿ ನೀವು ಖುಷಿಯಾಗಿರಬೇಕಂದ್ರೆ ನಿಮ್ಮ ಬಳಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಆಗುವಂತೆ ನೀವು ನೋಡ್ಕೊಳ್ಬೇಕು. ನಕಾರಾತ್ಮಕ ಶಕ್ತಿ, ನಕಾರಾತ್ಮಕ ಜನರು, ನಕಾರಾತ್ಮಕ ಸ್ಥಾನಗಳು ಇವುಗಳಿಂದ ನೀವು ಜೀವನದಲ್ಲಿ ಎಷ್ಟು ದೂರ ಇರ್ತೀರೋ ಅಷ್ಟೇ ನಿಮಗೆ ಒಳ್ಳೆಯದು. ಈ ನಕಾರಾತ್ಮಕ ವಿಷಯಗಳಿಂದ ದೂರವಿದ್ದು ಈ ಬಾರಿ ಹೋಳಿ ಹುಣ್ಣಿಮೆಯ ದಿನ ನೀವು ಹಣ ಇಡುವಂಥ ಕಪಾರ್ಡ್, ಬೀರು ಅಥವಾ ತಿಜೋರಿಯ ಮೇಲೆ ಬೇವಿನಕಾಯಿಯ ಬೀಜಗಳನ್ನು 51 ಸಂಖ್ಯೆಯಲ್ಲಿ ಇಟ್ಟುಬಿಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಗಮನ ವೇಗವಾಗಿ ಆಗುತ್ತದೆ. ಹಣಕಾಸಿನ ಕೊರತೆ ಸಮಸ್ಯೆಗಳಿದ್ದರೂ ದೂರ ಆಗುತ್ತವೆ. ಅಂದರೆ ಹಣವನ್ನು ಆಕರ್ಷಣೆ ಮಾಡಲು ಇದು ತುಂಬ ಸರಳ ಮತ್ತು ಉತ್ತಮ ಉಪಾಯ ಆಗಿದೆ.